ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಪೂಜೆ ಸಾಮಾನು ಅದು ಇದು ಎಲ್ಲ ತರೋದಿತ್ತು. ಹಬ್ಬದ ಹಿಂದಿನ ದಿನ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು ಶನಿವಾರನೇ ಹೋಗಿದ್ವಿ. ಫಸ್ಟು ಈ ಥರ ಪುಟ್ಟಿ ಎಲ್ಲ ತೊಗೊಳ್ಳೋಣ, ಒಂಥರ ಪ್ರಸಾದ ಎಲ್ಲ ಇಡೋದಕ್ಕೆ ಬಾಳೆದೆಲೆ ಎಲ್ಲ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಹೋಗಿದ್ವಿ. ಒಂದು ಕಡೆ ನೋಡಿದಾಗ ಅವ್ರ ಪ್ರೈಸು ಕೂಡ ಜಾಸ್ತಿ ಹೇಳಿದ್ರು. ಬುಧವಾರ ಕೊಡ್ತೀವಿ ಅಂದರು. ಸರಿ ಪಕ್ಕದಲ್ಲೇ ಇನ್ನೊಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ನಮಗೂ ಕೂಡ ಪ್ರೈಸ್ ಓಕೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ಟು ಬಂದ್ವಿ. ಹಾಗೆಯೇ ಕವನ್ದು ಬರ್ಡೇ ಇರೋದ್ರಿಂದ ಕೇಕ್ ಕೂಡ ಆರ್ಡರ್ ಕೊಟ್ಬಿಟ್ಟು ಹಾಗೆ ಇನ್ನು ಗಾಂಧಿ ಬಜಾರಿಗೆ ಬಂದು ಪೂಜೆಗೆ ಅಂದರೆ ದೇವ್ರ ಕಳ್ಸೋಕ್ಕೆಲ್ಲ ಹಾಕೋದಕ್ಕೆಲ್ಲ ಬೇಕಲ್ಲ ಐಟಮ್ಸ್ ಎಲ್ಲ ಅದನ್ನೆಲ್ಲ ತೊಗೊಳ್ಳೋಣ ಅಂಥೇಳಿ ಗಾಂಧಿ ಬಜಾರಿಗೆ ಬಂದ್ವಿ. ಹಬ್ಬ ಆಗಿರೋದ್ರಿಂದ ಎಲ್ಲದ್ರದ್ದು ಪ್ರೈಸು ಜಾಸ್ತಿ ಆಗಿದೆ. ಹಾಗೆಯೇ ತುಂಬ ದಿನದಿಂದ ವೆಂಕಟೇಶ್ವರ ಸ್ವೀಟ್ ಹೌಸ್ಗೆ ಹೋಗಿರಲಿಲ್ಲ. ಮೈಸೂರು ಪಾಕ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಮೈಸೂರು ಪಾಕ್ ತಿಂದ್ಕೊಂಡು ಹಾಗೆ ಸ್ವಲ್ಪ ಬಾದಾಮಿ ಹಾಲು ಕುಟ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ. ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ. ನಾವು ಅದನ್ನು ತಿಂತಾನೆ ಇರ್ತೀವಿ ಔಟ್ಸೈಡ್ ಹೋದಾಗ. ಹಾಗೆ ಆವಾಗಲೇ ಹೇಳ್ದಂಗೆ ನಾನು ಪುಟ್ಟಿ ಆರ್ಡರ್ನ ಕೊಟ್ಟಿದ್ವಲ್ಲ ಅದನ್ನು ಕೂಡ ರಿಸೀವ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಆಯಿತು ಅಂತ ಬೆಳಗ್ಗೆನೇ 6 ಗಂಟೆಗೇನೋ ಹೋಗಿದ್ವಿ. ಯಾಕಂದರೆ ಹಸ್ತ ಇಡಬೇಕು ಅಂತೇಳಿ ಮನೆ ಮಗಳು ಹಸ್ತ ಇಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಹೋಗಿದ್ದೆ. ಆಮೇಲೆ ಫಸ್ಟು ಮಡ್ಲಕ್ಕಿ ಹಾಕ್ತಾಯಿದ್ರು. ಇವರು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅಪ್ಪನ ತಮ್ಮನ ಹೆಂಡತಿ. ಅವರು ನನಗೆ ಮಡ್ಲಕ್ಕಿ ಎಲ್ಲ ಹಾಕ್ತಾಯಿದ್ರು. ಪಾಪುನು ಕೂಡ ಕರ್ಕೊಂಡೋಗಿದ್ದೆ. ಬೆಳಿಗ್ಗೆನೇ ಅವಳು ಎದ್ದು ಬಿಡ್ತಾಳೆ. ಅವಳದು 5:30 6 ಗಂಟೆ ಟೈಮಲ್ಲಿ ಫೀಡಿಂಗಿಗೆ ಅಂತೇಳಿ ಎದ್ದು ಬಿಡ್ತಾಳೆ. ಹಾಗಾಗಿ ಅವಳು ಎದ್ದಿದ್ಲು ಅಂತೇಳಿ ಅವಳನ್ನು ಕೂಡ ಕರ್ಕೊಂಡೋಗಿದ್ದೆ. ಸ್ವೆಟರೆಲ್ಲ ಹಾಕ್ಕೊಂಡು ಅವಳಿಗೇನು ಸ್ನಾನ ಎಲ್ಲ ಏನು ಮಾಡಿಸಿರಲಿಲ್ಲ. ಇನ್ನು ಮಡ್ಲಕ್ಕಿ ಎಲ್ಲ ಹಾಕಿದ್ಮೇಲೆ ದೇವ್ರ ಮನೆಗೆ ಅಂದರೆ ಕೆಲವೊಂದು ಕಡೆ ಎಲ್ಲ ಹೇಳ್ತಾರೆ ಅಲ್ಲೆಲ್ಲ ಹಸ್ತ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೆ ನಾನು ಇಡ್ತಾಯಿದ್ದೆ. ನಮ್ಮ ಅತ್ತೆ ಇದ್ದರು, ಅವರು ಇಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಡ್ತಾಯಿದ್ದೀನಿ. ಹಾಗೆಯೇ ಆನ್ ದ ವೇ ಹೈವೇ ರೋಡಲ್ಲಿ ಸೀನ್ರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ನ ನಿಲ್ಲಿಸಿ ಫೋಟೋಸ್ ತಗೋತಾ ಇದ್ವಿ. ಮನೆಗೆ ಬಂದಮೇಲೆ ವೈರಲ್ ಆಗಿರುವಂಥ ತಿರಾಮಿಸುನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಕವಂದು ಬರ್ತಡೇ ಇರೋದ್ರಿಂದ ನೈಟ್ ತಿರಾಮಿಸುನೇ ಕಟ್ ಮಾಡ್ಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ನಾನೊಂದು ಮೆಜರ್ಮೆಂಟ್ ಥರ ತೊಗೊಂಡು ಮಾಡ್ತಾಯಿದ್ದೀನಿ. ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಅಂದರೆ ಚಿಲ್ಲಾಗಿತ್ತು. ಅದನ್ನು ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದು ಕನ್ಸಿಸ್ಟೆನ್ಸಿ ಬರೋವರೆಗೂ ತಿಕ್ ಕನ್ಸಿಸ್ಟೆನ್ಸಿ. ನಾನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಚೀಸ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಸುಮಾರು ಥರ ಬ್ರ್ಯಾಂಡಿನಿದೆ. ನಾನು ಡಿಕಲ್ಟಾ ಅನ್ನೋ ಯಾವುದೋ ಒಂದು ಬ್ರ್ಯಾಂಡಿಂದು ಚೀಸ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಚೀಸ್ ಕ್ರೀಮ್ ಹಾಕ್ಬಿಟ್ಟು ವಿಪ್ಪಿಂಗ್ ಕ್ರೀಮ್ ಜೊತೆಗೆ ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಚೀಸ್ ಕ್ರೀಮ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪನ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ, ಬರ್ತಾನೆ ಇಲ್ಲ, ಫುಲ್ಲು ಗಟ್ಟಿ ಆಗಿಬಿಟ್ಟಿತ್ತು. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ರೆ ಪಾಪು ಪಕ್ಕದಲ್ಲಿ ಕೂತ್ಕೊಂಡು ಸೌಂಡ್ ಮಾಡ್ತಿದ್ದಾಳೆ. ಹಾಗೆಯೇ ಇನ್ನು ವೆನಿಲಾ ಎಸೆನ್ಸು ಮತ್ತು ಜೇನುತುಪ್ಪ ಹಾಕೊಂಡ್ಮೇಲೆ ಚೆನ್ನಾಗಿ ಬ್ಲೆಂಡರಲ್ಲಿ ಮತ್ತೆ ಒಂದು 5 ನಿಮಿಷ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಆವಾಗ ಎಲ್ಲದೂ ಮಿಕ್ಸ್ ಆಗಿ ಚೆನ್ನಾಗಿ ಆಗುತ್ತೆ ಅಂತೇಳಿ ಅಷ್ಟೇ. ಇನ್ನು ಅದೇ ಕ್ರೀಮ್ಗೆ ನಾನಿಲ್ಲಿ ಸಕ್ಕರೆ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ನೆಸ್ಸಿಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಬೋದು. ಬೇಕಿದ್ದರೆ ಐಸಿಂಗ್ ಶುಗರ್ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಸಕ್ಕರೆ ಪೌಡರ್ ಎಲ್ಲ ಹಾಕೊಂಡಾದ್ಮೇಲೆ ನಾನು ಮತ್ತೆ ಬ್ಲೆಂಡರಲ್ಲಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಏನಂದರೆ ನಾವು ಬ್ಲೆಂಡರಲ್ಲಿ ಎಷ್ಟು ಟೈಮ್ ನಾವು ಬ್ಲೆಂಡ್ ಮಾಡ್ಕೊತೀವಿ ಕ್ರೀಮ್ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟು ಕೂಡ ಅಷ್ಟೇ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಲಿವಿಸ್ಟಾ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಪ್ಯಾಕ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡು ಪಾರ್ಲೆ ರಸ್ಕ್ನ ನಾನು ತೊಗೊಂಡಿದ್ದೀನಿ. ಆ ರಸ್ಕ್ನ ನಾನು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಎಲ್ಲ ರಸ್ಕ್ನ ಡಿಪ್ ಮಾಡಿ ನಾನು ಗ್ಲಾಸ್ ಕಂಟೈನರಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ಫಸ್ಟ್ ಲೇಯರ್ ಆಗಿ ರಸ್ಕ್ನ ಇಟ್ಟಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ಆವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಕ್ರೀಮ್ನ ಹಾಕಿ ಸೆಕೆಂಡ್ ಲೇಯರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3rd ಲೇಯರ್ನ ಮತ್ತು ನಾನು ರಸ್ಕ್ನ ಡಿಕಾಕ್ಷನಲ್ಲಿ ಡಿಪ್ ಮಾಡಿ ಮತ್ತು ನಾನು 3rd ಲೇಯರ್ ಆಗಿ ಯೂಸ್ ಮಾಡಿದ್ದೀನಿ.
ರಸ್ಕ್ ಅಂತಲೇ ಇಲ್ಲ, ಬಿಸ್ಕೆಟ್ ಕೂಡ ಯೂಸ್ ಮಾಡ್ಬೋದು, ಯಾವುದಾದ್ರೂ ಓಕೆ. ಇವಾಗ ಬಿಸ್ಕಾಫ್ ಬಿಸ್ಕೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಲೇಡಿ ಫಿಂಗರ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೆ ರಸ್ಕ್ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ರಸ್ಕ್ನ ಯೂಸ್ ಮಾಡಿದ್ದೀನಿ. 3rd ಲೇಯರ್ ಆಗಿ ನಾನು ರಸ್ಕ್ನೆಲ್ಲ ಅರೇಂಜ್ ಮಾಡ್ಕೊಂಡಾದ್ಮೇಲೆ 4th ಲೇಯರು ನಾನು ಮತ್ತೆ ಕ್ರೀಮ್ನ ಎಲ್ಲದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕ್ರೀಮ್ನ ನಾನು ಈವನ್ ಆಗಿ ಎಲ್ಲೂ ಗ್ಯಾಪ್ ಬಿಡ್ದಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಪೂನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕೋಕೋ ಪೌಡರ್ನ ಯೂಸ್ ಮಾಡಿದ್ದೀನಿ. ಈ ಥರ ಟೀ ಸಾಸಲ್ಲಿ ಜಾಲರಿ ಇರುತ್ತಲ್ಲ, ಅದರಲ್ಲಿ ಕೋಕೋ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಮಾಡಿದ್ದು ಫಸ್ಟ್ ಟೈಮು, ನನಗೆ ಗೊತ್ತಿರಲಿಲ್ಲ ಹೆಂಗೆ ಬರುತ್ತೋ ಏನೋ, ಯಾವ ಥರ ಟ್ರೈ ಮಾಡಬೇಕು ಅಂತೇಳಿ. ಯಾಕಂದರೆ ಇದು ತುಂಬಾ ವೈರಲ್ ಆಗಿತ್ತಲ್ವ, ಸರಿ ನಾವು ಕೂಡ ಬೇರೆ ಕೇಕ್ ತಂದು ಏನಕ್ಕೆ ಮಾಡೋದು, ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದೆ. ಚೀಸ್ ಕೇಕ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಅದರ ಬಿಸ್ಕಾಫ್ ಕ್ರೀಮ್ ನನಗೆ ಸಿಗಲಿಲ್ಲ. ಹಾಗೆಯೇ ಇದನ್ನು ನಾನು 5 to 6 hours ನಾರ್ಮಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನು ಕವನ್ ರಾತ್ರಿ 12 ಗಂಟೆಗೆ ಇದನ್ನು ತೆಗೆದುಬಿಟ್ಟು ಹಾಗೆಯೇ ಚಾಕೋಲಿ ಕಟ್ ಮಾಡೋ ಥರ ಮಾಡಿಬಿಟ್ಟು ಟೇಸ್ಟ್ ಮಾಡ್ತಾ, ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಅವನಿಗಂತೂ ಅದನ್ನು ತೆಗೆದ್ಬಿಟ್ಟು ತಿನ್ನೋ ತನಕ ಸಮಾಧಾನವೇ ಇರಲಿಲ್ಲ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.